ತುಮಕೂರಿನಲ್ಲಿ 2ನೇ ದಿನದ ದಸರಾ ಹಬ್ಬದ ಸಂಭ್ರಮ. ಚಾಮುಂಡೇಶ್ವರಿ ದೇವಿಗೆ ಬ್ರಹ್ಮಚಾರಿಣಿ ಅಲಂಕಾರ. ದೇವಿಗೆ ವಿಶೇಷ ಪೂಜೆ ನೆರವೇರಿಸಿದ ಸಚಿವ ಪರಂ ದಂಪತಿ. ತುಮಕೂರಿನಲ್ಲಿ ದಸರಾ ಹಬ್ಬದ ಸಂಭ್ರಮ ಸಡಗರ ಜೋರಾಗಿದೆ. 2ನೇ ದಿನವಾದ ಇಂದು ಕೂಡ ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ, ಹೋಮ ಹವನವನ್ನ ನಡೆಸಲಾಯಿತು. ಕಳೆದ 1 ವರ್ಷದಿಂದ ತುಮಕೂರು ಜಿಲ್ಲಾಡಳಿತದ ವತಿಯಿಂದ ಅದ್ದೂರಿಯಾಗಿ ದಸರಾವನ್ನ ನಡೆಸಿಕೊಂಡು ಬರಲಾಗ್ತಾ ಇದ್ದು, ಈ ವರ್ಷ ಮತ್ತಷ್ಟು ವಿಜೃಂಭಣೆಯಿಂದ ದಸರಾ ಆಚರಣೆಯನ್ನ ಮಾಡಲಾಗ್ತಾ ಇದೆ. ಇನ್ನು ನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಧಾರ್ಮಿಕ ಮಂಟಪ ನಿರ್ಮಾಣ ಮಾಡಲಾಗಿದ್ದು, ಮಂಟಪದಲ್ಲಿ ಚಾಮುಂಡೇಶ್ವರಿ ದೇವಿ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ದೇವಿಗೆ ನಿತ್ಯ ನವರಾತ್ರಿ ಅಂಗವಾಗಿ ಒಂದೊಂದು ಅವತಾರದಲ್ಲಿ ದೇವಿಗೆ ಅಲಂಕಾರ ಮಾಡಲಾಗ್ತಾ ಇದೆ. 2ನೇ ದಿನವಾದ ಇಂದು ದೇವಿಗೆ ಬ್ರಹ್ಮಚಾರಿಣಿ ವಿಶೇಷ ಅಲಂಕಾರ ಮಾಡಲಾಗಿದ್ದು, ದೇವಿಯ ಅಲಂಕಾರ ಕಂಡು ಭಕ್ತರು ಮೂಕ ವಿಸ್ಮಿತರಾಗಿದ್ದಾರೆ. ಚಾಮುಂಡೇಶ್ವರಿ ದೇವಿಗೆ ವಿಶೇಷ ಪೂಜೆ, ಅಭಿಷೇಕ, ಹೋಮ ಹವನ ನಡೆಸಲಾಗಿದ್ದು, ಗೃಹ ಸಚಿವ ಪರಮೇಶ್ವರ್ ದಂಪತಿ, ಡಿಸಿ ಶುಭ ಕಲ್ಯಾಣ್, ಜಿಲ್ಲಾ ಪಂಚಾಯಿತಿ ಸಿಇಒ ಜಿ ಪ್ರಭು ದಂಪತಿ, ಎಸ್ಪಿ ಅಶೋಕ್ ವೆಂಕಟ ಸೇರಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಪೂಜಾ ಕೈಂಕರ್ಯದಲ್ಲಿ ಭಾಗಿಯಾಗಿದ್ದರು. ಇನ್ನು ಈ ವೇಳೆ ಮಾತನಾಡಿದ ಸಚಿವ ಪರಮೇಶ್ವರ್, ರಾಜ್ಯವು ಸುಭಿಕ್ಷವಾಗಿರಲಿ, ಉತ್ತಮ ಮಳೆ ಬೆಳೆ ಆಗಲಿ ಎಂದು ವಿಶೇಷ ಪೂಜೆಯನ್ನ ಮಾಡಲಾಗಿದ್ದು, ತಾಯಿ ಚಾಮುಂಡೇಶ್ವರಿ ದೇವಿ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಎಂದು ಪರಂ ಆಶಿಸಿದ್ರು. ನಮ್ಮ ಸಂಪ್ರದಾಯದಂತೆ ಪ್ರತಿ ದಿವಸ ಆ ದುರ್ಗೆಗೆ, ತಾಯಿಗೆ, ಚಾಮುಂಡೇಶ್ವರಿಗೆ, ಭುವನೇಶ್ವರಿಗೆ ನಾವು ವಿಧವಾದ ಅಲಂಕಾರವನ್ನು ಮಾಡಿ ಪೂಜೆ ಮಾಡ್ತಕ್ಕಂಥದ್ದು ನಮ್ಮ ಸಂಪ್ರದಾಯ. ಹಾಗಾಗಿ ಇವತ್ತು 2ನೇ ದಿವಸ ಅದೇ ರೀತಿ ಅಲಂಕಾರ ಮಾಡಿ ಇವತ್ತು ಪೂಜಾ ಕಾರ್ಯಗಳನ್ನು ಮಾಡಿದ್ದೇವೆ. ಆ ತಾಯಿ ಎಲ್ಲರಿಗೂ ಸದ್ಮಂಗಳವನ್ನು ಕೊಡಲಿ ಹಾಗೆ ಅಂತೇಳಿ ನಾನು ಕೂಡ ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ರಾಜ್ಯದಲ್ಲಿ ಸುಭಿಕ್ಷವಾಗಿ ಎಲ್ಲರಿಗೂ ಕೂಡ ಮಳೆ ಬೆಳೆ ಆಗಲಿ, ಜನರಿಗೆ ನೆಮ್ಮದಿ ಕೊಡಲಿ, ಮನಃಶಾಂತಿ ಕೊಡಲಿ ಅಂತ ಹೇಳಿ ನಾನು ಪ್ರಾರ್ಥನೆಯನ್ನು ಸಲ್ಲಿಸಿದ್ದೇನೆ. ನಿನ್ನೆ ದಿವಸ ಮೈಸೂರಿನಲ್ಲಿ ಶಾಸ್ತ್ರೋಕ್ತವಾಗಿ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ. ತಾಯಿ ಚಾಮುಂಡೇಶ್ವರಿಗೆ ನಮಗೆ ಸದ್ಮಂಗಳವನ್ನು ಕೊಡಿ ಇಡೀ ರಾಜ್ಯಕ್ಕೆ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಬಾನು ಮುಸ್ತಾಕ್ ಅವರು ಉದ್ಘಾಟನೆಯನ್ನು ಮಾಡಿದ್ದಾರೆ. ಏನು ಬಹಳ ದಿವಸದಿಂದ ಗೊಂದಲ ಇತ್ತು, ಆ ಗೊಂದಲ ನಿವಾರಣೆ ಆಗಿದೆ. ಆ ತಾಯಿಗೆ ಬಾನು ಮುಸ್ತಾಕ್ ಅವರು ಪುಷ್ಪಾರ್ಚನೆ ಮಾಡೋದರ ಮೂಲಕ ಪ್ರಾರ್ಥನೆಯನ್ನು ಸಲ್ಲಿಸಿ ಪೂಜಾ ಕೆಲಸವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತು ಎಲ್ಲರಿಗೂ ದೇವರು ಎಲ್ಲರಿಗೂ ಸೇರುವಂಥದ್ದು ಮತ್ತು ದೇವರ ಆಶೀರ್ವಾದವು ಎಲ್ಲರಿಗೂ ಬೇಕಾಗಿರ್ತಕ್ಕಂಥದ್ದು. ಎಲ್ಲ ಧರ್ಮಗಳು ಅದನ್ನೇ ಕೇಳೋದು. ಯಾವುದೇ ಧರ್ಮದಲ್ಲಿದ್ದರೂ ಕೂಡ ನಮಗೆ ಒಳ್ಳೆಯದು ಮಾಡಿ ಅಂತ ನಾವು ಕೇಳ್ತೇವೆ ವಿನಃ ಕೆಟ್ಟದ್ದು ಮಾಡಿ ಅಂತ ಕೇಳೋದಿಲ್ಲ. ಮನಃಶಾಂತಿ ಕೊಡಿ ಮತ್ತು ಎಲ್ಲರಿಗೂ ಕೂಡ ನೆಮ್ಮದಿ ಕೊಡಿ, ಶಾಂತಿಯಿಂದ ಬಾಳ್ತಕ್ಕಂಥ ರೀತಿಯಲ್ಲಿ ಅವಕಾಶ ಮಾಡಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡೋದು ಸಹಜ. ಎಲ್ಲ ದೇವರು ಕೂಡ ಶಾಂತಿಯನ್ನೇ ಬಯಸ್ತವೆ. ಹಾಗಾಗಿ ನಮಗೆ ಯಾವುದೇ ವ್ಯತ್ಯಾಸಗಳಿಲ್ಲದೆ, ಭಾವನೆಗಳಿಲ್ಲದೆ ನಾವು ಇವತ್ತು ಮೈಸೂರಿನಲ್ಲಿ ಮುಖ್ಯಮಂತ್ರಿಗಳು ಮಾಡಿದ್ದಾರೆ. ಇದು ನಾಡಿಗೆ ಒಂದು ಮಾದರಿಯಾಗಿ ಆಗ್ತದೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಇನ್ನು ಇಂದು 2ನೇ ದಿನವಾದ ಬ್ರಹ್ಮಚಾರಿಣಿ ಅಂಗವಾಗಿ ಮಹಿಳೆಯರು ಹಾಗೂ ಪುರುಷರು ಕೆಂಪು ವಸ್ತ್ರದಲ್ಲಿ ಕಂಗೊಳಿಸಿದ್ದು ವಿಶೇಷವಾಗಿತ್ತು. ಇನ್ನು ತುಮಕೂರು ದಸರಾ ಅಂಗವಾಗಿ ಮೊದಲ ಬಾರಿಗೆ ಹೆಲಿಕಾಪ್ಟರ್ ರೈಡ್ ಹಾಗೂ ಹಾಟ್ ಏರ್ ಬಲೂನ್ ಅನ್ನ ಆಯೋಜನೆ ಮಾಡಲಾಗಿದೆ. ಅಂತೂ ದಸರಾ ನೆಪದಲ್ಲಿ ಹೆಲಿಕಾಪ್ಟರ್ ರೈಡ್ ಅವಕಾಶ ಸಿಕ್ಕಿದೆ ಎಂದು ತುಮಕೂರಿಗರು 3,900 ರೂಪಾಯಿಯನ್ನ ಕೊಟ್ಟು ಹೆಲಿಕಾಪ್ಟರ್ ರೈಡ್ ಮಾಡಿ ಖುಷಿ ಪಟ್ರು. ಇತ ಹೊರ ರಾಜ್ಯ ದೇಶದಲ್ಲಿ ಮಾತ್ರ ಇರುವ ಹಾಟ್ ಏರ್ ಬಲೂನ್ ಅನ್ನ ನಗರದ ಸರ್ವೋದಯ ಕಾಲೇಜು ಮೈದಾನದಲ್ಲಿ ಆಯೋಜನೆ ಮಾಡಲಾಗಿದ್ದು, ಜನರು ಮುಗಿಬಿದ್ದು ಹಾಟ್ ಏರ್ ಬಲೂನ್ ನಲ್ಲಿ ಪ್ರಯಾಣ ಮಾಡಿ ಹೊಸ ಅನುಭವವನ್ನ ಪಡೆದುಕೊಂಡ್ರು.
ಇನ್ನು ತುಮಕೂರು ದಸರಾ ಅಂಗವಾಗಿ ನಗರದಲ್ಲಿ ಸಂಭ್ರಮ ಕಳೆಗಟ್ಟಿದ್ದು ಒಂದ್ ಕಡೆ ನಾನಾ ಪೂಜಾ ಕೈಂಕರ್ಯಗಳು ನಡೀತಾ ಇದ್ರೆ ಮತ್ತೊಂದ್ ಕಡೆ ಹೆಲಿಕಾಪ್ಟರ್, ಹಾಟ್ ಏರ್ ಬಲೂನ್, ಅಂಬಾರಿ ಬಸ್ ಏರಿ ಜನರು ಹೊಸ ಅನುಭವವನ್ನ ಪಡೆದುಕೊಂಡು ಎಂಜಾಯ್ ಮಾಡಿದ್ರು. ದೀಪಕ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು. ಪರಂ ಲೋಕೆ ಸರ್ವರ